ನಮಸ್ತೆ. ಏನು ಚಿಲ್ಲರೆ, ಇವತ್ತಿನ ಸಂಡೇ ಸ್ಪೆಷಲ್ ಬಂದು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಈ ಹಾಗಲಕಾಯಿ ಗೊಜ್ಜು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅಂದರೆ ಸದ್ಯಕ್ಕೆ ನನ್ನ ಅಮ್ಮನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆ್ಯಂಡ್ ಓವರಾಲ್ ನನಗೂ ತುಂಬಾ ಇಷ್ಟ ಇದು. ಸೊ ಇದೇನೆಂದರೆ ಲೈಕ್ ಶುಗರೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಒಳ್ಳೆ ಅಯನ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಇನ್ನೊಬ್ಬರು ಬಂದು ನಮ್ಮ ಜೊತೆಲಿ ಊಟಕ್ಕೆ ಸೇರ್ತಿದ್ದಾರೆ. ಶೀಸ್ ನನ್ ಅದರ್ ದೆನ್ ನನ್ನ ದೊಡ್ಡತ್ತೆ, ಅಂದರೆ ನನ್ನ ಅಮ್ಮನ ಅಕ್ಕ, ನನ್ನ ದೊಡ್ಡತ್ತೆ ಬರ್ತಿದ್ದಾರೆ. ಅವ್ರಿಗೂ ಸೇರಿಸಿನೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನಾನು ಅದಕ್ಕೆ ನಮ್ಮ ಅಮ್ಮನಿಗೆ ಅಡುಗೆನೇ ಮಾಡೋಕ್ಕೆ ಬಿಡೋದಿಲ್ಲ. ಯಾಕಂದರೆ ನಾನು ಅಡುಗೆ ಮಾಡ್ತಾ ನಾನು ಹೊಸದು ಕಲಿತಾ ಇದ್ದೀನಿ. ಅಂದರೆ ಬ್ಯಾಂಗ್ಳೂರು ಶೈಲಿದು ಬಿಟ್ಬಿಟ್ಟು ನಮ್ಮ ತುಳುನಾಡಿಂದು ಶೈಲಿದು ಕಲಿತಾ ಇದ್ದೀನಿ. ಸೊ ಇಲ್ಲಿ ನನ್ನ ಅಮ್ಮ ನನಗೆಲ್ಲ ಹೇಳ್ಕೊಡ್ತಾರೆ. ನನಗೇನೇನು ಅಡುಗೆ ಬರುತ್ತೆ ಅಂದರೆ ಪುಳಿಕೋದ್ದಲ್ಲಿ ಮಾಡ್ತೀನಿ, ಮತ್ತು ಇದು ಏನು ಕಾಳು ಮೆಣಸಿನ ಸಾರು ಮಾಡ್ತೀನಿ, ಆಮೇಲೆ ಇನ್ನೊಂದೇನು ತಂಬುಳಿ ಕಲ್ತ್ಕೊಂಡಿದ್ದೀನಿ, ಮತ್ತು ತಿಳಿ ಸಾರುಗಳು ಜಾಸ್ತಿ. ಸೊ ಈ ಕಡೆ ಶೈಲಿದು ಕಲ್ತ್ಕೊಂಡಿದ್ದೀನಿ. ಮತ್ತು ಬಸಳೆ ಸೊಪ್ಪಿನ ಸಾರು, ಅದು ಕೂಡ ಮೊನ್ನೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು. ಅವರೆಲ್ರಿಗೂ ಖುಷಿಯಾಯಿತು. ನೋಡಿ, ನಾವು ಮಾಡೋ ಅಡುಗೆಯಿಂದ ತಿನ್ನೋರಿಗೆ ತೃಪ್ತಿ ಬರಬೇಕು, ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೆ ನನ್ನ ಅಮ್ಮನಿಗೆ ಪೂರ್ತಿ ರಜೆ ಕೊಟ್ಬಿಟ್ಟಿದ್ದೀನಿ. ಸೊ ನನಗೆ ಯಾವಾಗಾದರೂ ಆರಾಮಿಲ್ಲ ಅಂದರೆ ಅವರು ಅಡುಗೆ ಮಾಡಿ ಹಾಕ್ತಾರೆ. ಅವ್ರಿಗೆ ಈಗ ಅಪ್ಪಾಜಿ ನೋಡ್ಕೊಳ್ಬೇಕಲ್ವ, ಅದಕ್ಕೆ ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ನಿಮ್ಮ ಜೊತೆಲಿರೋರಿಗೆ ಇದೇ ರೀತಿಯಾಗಿ ಅಡುಗೆ ಅಂದರೆ ಜೊತೆಲಿರೋರಿಗೆ ಅಂದರೆ ಮದುವೆ ಆಗಿದ್ದರೆ ನಿಮ್ಮ ಅತ್ತೆ ಮಾವನಿಗೆ ಎಲ್ಲರೂ ಅಡುಗೆ ಮಾಡಿಕೊಟ್ರೆ ಮತ್ತು ಮನೆಯವ್ರಿಗೆ ತುಂಬ ಖುಷಿಯಾಗುತ್ತಲ್ವ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ನಿಮ್ಮ ಮುಖದಲ್ಲಿರೋ ಸ್ಮೈಲ್ನ ನಿಮ್ಮ ಸುತ್ತಮುತ್ತಲಿ ಇರೋರಿಗೆ ಕೊಟ್ಟರೆ ಅದು ತುಂಬ ಪ್ರೀಷಿಯಸ್ ಆಗಿರುತ್ತೆ. ಥ್ಯಾಂಕ್ ಯು.